ಹಲ್ಲೆಲೂಯಾ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. 147ನೆಯ ಕೀರ್ತನೆ 6ನೆಯ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ, ಯೆಹೋವನು ದೀನರಿಗೆ ಆಧಾರವಾಗಿದ್ದಾನೆ. ಈ ದಿನದಲ್ಲಿ ನಿಮಗೆ ಸಹಾಯ ಮಾಡುವಂತೆ, ನಿಮಗೆ ಆಧಾರವಾಗಿ ಇರುವಂತೆ ಯಾರೂ ಕೂಡ ಇಲ್ಲದಿರಬಹುದು. ಆದರೆ ದೇವರ ವಾಕ್ಯವು ಹೇಳುತ್ತಿದೆ, ದೇವರೇ ದೀನರಿಗೆ ಆಧಾರವಾಗಿದ್ದಾನೆ. ನೀವು ದೀನರಾಗಿದ್ದೀರಾ. ಪ್ರತಿಯೊಂದು ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಳ್ಳುವಾಗ ನೀವು ಯಾವ ರೀತಿ ಇದ್ದೀರಿ ಎಂಬುದಾಗಿ ತಿಳಿಯಲ್ಪಡುವಂತದ್ದಾಗಿದೆ. ನೀವು ದೀನರಾಗಿದ್ದಲ್ಲಿ ನಿಮಗೆ ಆಧಾರನಾಗಿ ದೇವರೇ ಇರುವಂತವನಾಗಿದ್ದಾನೆ. ಆದ್ದರಿಂದ ಈ ದಿನದಲ್ಲಿ ನೀವು ನಿಮ್ಮನ್ನ ದೀನವಾಗಿ ನಡೆಸಿಕೊಳ್ಳುವಾಗ ದೇವರು ನಿಮಗೆ ಆಧಾರವಾಗಿದ್ದು ಎಲ್ಲಾ ಕಾರ್ಯಗಳಲ್ಲಿ ಜಯವನ್ನ ಕೊಡುವಂತವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿನ್ನ ವಾಕ್ಯವು ಹೇಳುವ ಹಾಗೆ ದೀನರಿಗೆ ಸ್ವಾಮಿ ನೀನು ಆಧಾರನಾಗಿದ್ದೀಯಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಾರ್ಥನೆಯನ್ನ ಕಾಣುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಕೂಡ ನೀವು ಆಧಾರವಾಗಿದ್ದು ಅವರನ್ನು ನಡೆಸಬೇಕಾಗಿ, ವಿಶೇಷವಾಗಿ ಈ ದಿನದಲ್ಲಿ ಇವರು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ನೀವು ಅವರನ್ನ ಜಯಶಾಲಿಯಾಗಿ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.